ಭೀಕರ ಯುದ್ಧ ಇರಾನ್ ಇಸ್ರೇಲ್ ಯುದ್ಧದಿಂದ ಪಾಕಿಸ್ತಾನಕ್ಕೆ ಈಗ ಟೆನ್ಷನ್ ಎದುರಾಗಿದೆ. ಇಸ್ರೇಲ್ ದಾಳಿಗೆ ಸೇಡು ತೀರಿಸಿಕೊಳ್ಳುವುದಾಗಿ ಇರಾನ್ ಪ್ರತಿಜ್ಞೆ ಮಾಡಿದೆ. ಇದರಿಂದಾಗಿ ಪಾಕಿಸ್ತಾನಕ್ಕೆ ಈಗ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಇರಾನ್ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಶಪಥ ಮಾಡಿರೋದು ಪ್ರತಿ ದಾಳಿ ಮಾಡ್ತೀವಿ, ಸೇಡು ತೀರಿಸಿಕೊಳ್ತೀವಿ ಅಂತ. ಇದರ ಬೆನ್ನಲ್ಲೇ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದಿಂದ ಶಹಬಾಜ್ಗೆ ಈಗ ಟೆನ್ಷನ್ ಎದುರಾಗಿದೆ. ಎರಡು ದೇಶಗಳ ಯುದ್ಧ ನಿಲ್ಲಿಸಬೇಕು ಅಂತ ವಿಶ್ವಸಂಸ್ಥೆಯ ಮೊರೆ ಹೋಗಿದ್ದಾರೆ. ತಕ್ಷಣವೇ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಶಹಬಾಜ್ ಶರೀಫ್ ಮನವಿ ಮಾಡಿರೋದು. ಹಾಗಾದ್ರೆ ಪಾಕ್ ಪ್ರಧಾನಿ ಆತಂಕ ಪಡುವುದಕ್ಕೆ ಕಾರಣ ಏನು? ಇರಾನ್ ಇಸ್ರೇಲ್ ನಡುವೆ ಯುದ್ಧ ಆದರೆ ಅವ್ರು ಹೊಡೆದಾಡ್ಕೊಂಡ್ರೆ, ದಾಳಿ ಪ್ರತಿದಾಳಿ ಮಾಡಿಕೊಂಡ್ರೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ಗೆ ಯಾಕೆ ಟೆನ್ಷನ್ ಅಂತ ನೀವು ಕೇಳ್ಬೋದು. ಕಾರಣ, ಇರಾನ್ನಲ್ಲಿ ಪಾಕಿಸ್ತಾನದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಪಾಕಿಸ್ತಾನದ ಪ್ರಜೆಗಳು ಇರಾನ್ನಲ್ಲಿದ್ದಾರೆ. ಇರಾನ್ನಲ್ಲಿ ಸುಮಾರು 5,000 ಪಾಕ್ ಯಾತ್ರಿಗಳಿದ್ದಾರೆ. ಹೀಗಾಗಿ ಅವರನ್ನು ಕಾಪಾಡಿಕೊಳ್ಳೋದೇ ದೊಡ್ಡ ಸವಾಲಿನ ಕೆಲಸ ಈಗ ಶಹಬಾಜ್ ಶರೀಫ್ಗೆ. ಹಾಗಾಗಿನೇ ಟೆನ್ಷನ್ ಶುರುವಾಗಿದೆ. ಅದಕ್ಕೆ ವಿಶ್ವಸಂಸ್ಥೆಯ ಮೊರೆ ಹೋಗಿರೋದು. ಇಲ್ಲಿ ಇರಾನ್ ಇಸ್ರೇಲ್ ನಡುವೆ ದಾಳಿ ನಡೀತಾ ಇರೋದ್ರಿಂದ, ಪ್ರತಿದಾಳಿಗಳಾಗ್ತಾ ಇರೋದ್ರಿಂದ, ಕ್ಷಿಪಣಿಗಳು ಉಡಾವಣೆ ಆಗ್ತಾ ಇರೋದ್ರಿಂದ ಅಥವಾ ವಾಯುನೆಲೆಗಳ ಧ್ವಂಸ ಆಗ್ತಿರೋದ್ರಿಂದ ಪಾಕಿಸ್ತಾನದ ಶಹಬಾಜ್ ಶರೀಫ್ಗೆ ಈಗ ದೊಡ್ಡ ಆತಂಕ ಶುರುವಾಗಿದೆ. ಇವರನ್ನು ಹೇಗಾದರೂ ಸುರಕ್ಷತೆಯಿಂದ ಕಾಪಾಡಿಕೊಳ್ಬೇಕು, ತಮ್ಮ ಕಡೆ ಕರ್ಕೊಂಡು ಬರಬೇಕು ಅಂತ. ಯಾಕೆಂದರೆ ಪಾಕಿಸ್ತಾನದ ಪ್ರಜೆಗಳು ಇರಾನ್ನಲ್ಲಿರೋದ್ರಿಂದ ಈಗಾಗಲೇ ಪ್ರಜೆಗಳನ್ನು ಕರೆತರೋದಕ್ಕೆ ಅಂತ ವ್ಯವಸ್ಥೆ ಮಾಡಬೇಕು ಅಂತ ಕೂಡ ಸೂಚನೆ ಕೊಡಲಾಗಿದೆ. ಇನ್ನು ಇರಾನ್ ಇಸ್ರೇಲ್ ನಡುವಿನ ಯುದ್ಧದಿಂದಾಗಿ ಪಾಕ್ನ ಆರ್ಥಿಕತೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಇರಾನ್ನಲ್ಲಿ ಪಾಕಿಸ್ತಾನ ಮಾಡಿರುವಂಥ ಹೂಡಿಕೆಗಳಿದಾವಲ್ಲ, ಅದಕ್ಕೆ ಸಂಕಷ್ಟ ಎದುರಾಗುತ್ತೆ. ಎಲ್ಲವೂ ನಾಶ ಆಗಿಬಿಟ್ರೆ ಪಾಕಿಸ್ತಾನ ಹಾಗೂ ಇರಾನ್ ನಡುವೆ ಬೃಹತ್ ವ್ಯಾಪಾರದ ಒಪ್ಪಂದವೂ ಕೂಡ ಇದೆ. ವ್ಯಾಪಾರ ಹೆಚ್ಚಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಇರಾನ್ ಜೊತೆಗೆ ಪಾಕಿಸ್ತಾನ ಒಪ್ಪಂದ ಮಾಡಿಕೊಂಡಿದೆ. ಇವೆಲ್ಲವೂ ಕೂಡ ಸರ್ವನಾಶ ಆಗಿಬಿಟ್ರೆ ಮುಂದೇನು ಕತೆ? ಮೊದಲೇ ಪಾಕಿಸ್ತಾನ ಬಿಖಾರಿ ಆಗಿಬಿಟ್ಟಿದೆ. ಈ ರೀತಿಯಾಗಿ ಇರಾನ್ನಲ್ಲಿ ಮಾಡಿದಂಥ ಹೂಡಿಕೆಗಳು ಕೂಡ ವ್ಯರ್ಥ ಆಗಿಬಿಟ್ರೆ ಏನು ಕತೆ ಅಂತ. ಸುಮಾರು $10 ಬಿಲಿಯನ್ ಕೊಂಡೊಯ್ಯುವ ವ್ಯಾಪಾರದ ಗುರಿ ಇದೆ. ಕಳೆದ ಸೆಪ್ಟೆಂಬರ್ನಲ್ಲಿ ಒಪ್ಪಂದ ಮಾಡಿಕೊಂಡಿದೆ ಪಾಕಿಸ್ತಾನ ಹಾಗೂ ಇರಾನ್. ಇರಾನ್ ಇಸ್ರೇಲ್ ನಡುವಿನ ಯುದ್ಧದಿಂದಾಗಿ ಪಾಕಿಸ್ತಾನದ ಆರ್ಥಿಕತೆ ಏನಿದೆ ಮತ್ತಷ್ಟು ದಿವಾಳಿ ಆಗ್ಬಿಡುತ್ತೆ ಅಂತ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಬಳಿಕ IMF ಬಳಿ ಸಾಲ ಮಾಡಿದೆ ಪಾಕಿಸ್ತಾನ. ಸಾಲ ಪಡೆದು ಆರ್ಥಿಕ ಸುಧಾರಣೆಯತ್ತ ಸಾಗ್ತಾ ಇದೆ. ಇನ್ನು ಇದರ ಸಂದರ್ಭದಲ್ಲೇ ಉದ್ವಿಗ್ನ ಪರಿಸ್ಥಿತಿ ಎದುರಾಗುವಂಥ ಒಂದಷ್ಟು ಆತಂಕ ಶುರುವಾಗಿದೆ. ಇನ್ನು ಇರಾನ್ ಸಂಘರ್ಷದಿಂದಾಗಿ ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತು ಇದು. ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವಂಥ ದಾಳಿಗಳಿಂದಾಗಿ ಪಾಕಿಸ್ತಾನಕ್ಕೆ ಬಹಳ ಹತ್ತಿರದಲ್ಲೇ ಇರಾನ್ ರಾಷ್ಟ್ರ ಇರೋದು. ಈಗ ಇರಾನ್ಗೆ ಪಾಕಿಸ್ತಾನ ಬಹಿರಂಗ ಬೆಂಬಲವನ್ನು ಘೋಷಿಸಿದರೆ ಮತ್ತೆ ಸಮಸ್ಯೆ ಎದುರಾಗುತ್ತೆ. ಮುಂಬರೋ ದಿನಗಳಲ್ಲಿ ಪಾಕಿಸ್ತಾನಕ್ಕೂ ಕೂಡ ಇದರಿಂದ ಸಮಸ್ಯೆಗಳು ಮತ್ತಷ್ಟು ಉಲ್ಬಣ ಆಗ್ಬೋದು. ಇನ್ನು ಇರಾನ್ ಜೊತೆಗೆ ನಿಂತರೆ ಅಮೆರಿಕ ಎದುರು ಹಾಕ್ಕೊಳ್ಬೇಕಾಗತ್ತೆ. ಅಮೆರಿಕಕ್ಕೆ ಇರಾನ್ ಸಲ್ಲದು, ಇಷ್ಟ ಇಲ್ಲದೆ ಇರುವಂಥ ರಾಷ್ಟ್ರ. ಹೀಗಾಗಿ ಇದು ಪಾಕಿಸ್ತಾನಕ್ಕೆ ಈಗ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ. ಏನು ಮಾಡಬೇಕು ಈ ಸಂದರ್ಭದಲ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅನೇಕ ರಾಷ್ಟ್ರಗಳ ನಡುವೆ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಭಾರತದ ನಿಲುವು ಏನಿರುತ್ತೆ ಅಂದರೆ ತಟಸ್ಥವಾಗಿರುತ್ತೆ. ಆ ಕಡೆನೂ ಸಪೋರ್ಟ್ ಇರಲ್ಲ, ಈ ಕಡೆನೂ ಸಪೋರ್ಟ್ ಇರಲ್ಲ. ಬಟ್ ಪಾಕಿಸ್ತಾನಕ್ಕೆ ಹಂಗಲ್ಲ.